ಸ್ನೇಹಿತರೆ ನಮಸ್ಕಾರ. ಜನಪರ ನ್ಯೂಸ್ಗೆ ಸ್ವಾಗತ. ನಾನು ಕುಬೇರ್ ಮಜ್ಗಿ. ಸ್ನೇಹಿತರೆ, ಯುವಕರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವುದು, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಸಾಮಾಜಿಕ ಮತ್ತು ಸಮುದಾಯದ ಅಭಿವೃದ್ಧಿಯಲ್ಲಿ ಅವರನ್ನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಭಾರತ್ ಜೋಡೋ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆ ಯಾವ ರೀತಿಯೆಲ್ಲ ಕೆಲಸ ಮಾಡ್ತಿದೆ, ಇದರಲ್ಲಿ ಯಾರ್ಯಾರು ಸದಸ್ಯರಾಗಬಹುದು ಮತ್ತು ಆಗಲಿಕ್ಕೆ ಇರತಕ್ಕಂಥ ಮಾನದಂಡಗಳೇನು ಎಂಬುದನ್ನು ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕೊಪ್ಪಳ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ವಿಠ್ಠಲ್ ಜಾಬ್ಗಾಡ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಜನಪರ ನ್ಯೂಸ್ಗೆ ಸ್ವಾಗತ. ಧನ್ಯವಾದಗಳು. ಸರ್, ಭಾರತ್ ಜೋಡೋ ಯೋಜನೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತೇಳಿ ಕೇಳಿದ್ದೀವಿ. ಈ ಯೋಜನೆ ಏನೆಲ್ಲ ಕೆಲಸ ಮಾಡುತ್ತೆ ಸರ್? ಎಲ್ರಿಗೂ ನಮಸ್ಕಾರ. ನಾನು ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಪ್ಪಳ ಜಿಲ್ಲೆಯಿಂದ. ಮೊಟ್ಟ ಮೊದಲಿಗೆ ನಮ್ಮ ಜನಪರ ನ್ಯೂಸ್ಗೆ ಹಾಗೂ ಈ ಭಾರತ್ ಜೋಡೋ ಯುವ ಮಿಷನ್ಗೆ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಯುವಕ ಯುವತಿಯರಿಗೂ ಜೊತೆಗೆ ಕರ್ನಾಟಕದ ಎಲ್ಲ ಯುವಕ ಯುವತಿಯರಿಗೂ ನಮಸ್ಕರಿಸುತ್ತಾ, ಸರ್, ಈಗ ಭಾರತ್ ಜೋಡೋ ಯುವ ಸಂಘ ಎಂದ್ರೇನು, ಇದರ ಮುಖ್ಯ ಉದ್ದೇಶ ಏನು, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಡೆಫಿನೆಟ್ಲಿ. ಕರ್ನಾಟಕದ ಪ್ರಮುಖ ಯೋಜನೆ ಭಾರತ್ ಜೋಡೋ ಯುವ ಮಿಷನ್. ಪ್ರತಿ ಹಳ್ಳಿಯಲ್ಲೂ ಕೂಡ 100 ಜನರ ಯುವಕ ಯುವತಿಯರ ಒಂದು ತಂಡ ಇರಬೇಕು. ಅವರು ಸಮಾಜಮುಖಿ ಹಾಗೂ ಆಡಳಿತಾತ್ಮಕವಾಗಿ ಮತ್ತು ವಿವಿಧ ಒಂದು ಸ್ಥಳೀಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಅದಕ್ಕೆ ಅವಶ್ಯಕತೆ ಇರುವಂತಹ ಮಾರ್ಗದರ್ಶನ ಆಯಿತು, ಸರ್ಕಾರದ ಮಾರ್ಗದರ್ಶನ ಆಯಿತು, ಜೊತೆಗೆ ಅನುದಾನಗಳ ಒಂದು ಲಭ್ಯತೆ ಆಯಿತು ಮತ್ತು ಆ 100 ಜನರನ್ನ ಒಗ್ಗೂಡಿಸುವಂತಹ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವುದೇ ಈ ಭಾರತ್ ಜೋಡೋ ಯುವ ಮಿಷನ್ನ ಯುವ ಸಂಘಗಳ ಒಂದು ಮುಖ್ಯ ಪರಿಕಲ್ಪನೆ ಆಗಿರುವಂಥದ್ದು. ಈ ಯೋಜನೆ ನಮ್ಮ ಘನ ಕರ್ನಾಟಕ ಸರ್ಕಾರದ ಪ್ರಮುಖವಾದಂತಹ ಯೋಜನೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಂಘ, ಪ್ರತಿಯೊಂದು ಪಟ್ಟಣ ಪಂಚಾಯಿತಿಯಲ್ಲಿ 4,000 ಜನಸಂಖ್ಯೆಗೆ ಒಂದು ಸಂಘ, ಪುರಸಭೆಯಲ್ಲಿ ಪ್ರತಿ 6,000 ಜನಸಂಖ್ಯೆಗೆ ಒಂದು ಸಂಘ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿ 8,000 ಜನಸಂಖ್ಯೆಗೆ ಒಂದು ಸಂಘ. ಹಾಗೇನೆ ಮಹಾನಗರ ಪಾಲಿಕೆಗಳಲ್ಲಿ ಗ್ರೇಟರ್ ಬೆಂಗಳೂರು GBA ವ್ಯಾಪ್ತಿನಲ್ಲಿ ಇಲ್ಲಿ 10,000 ಜನಸಂಖ್ಯೆಗೆ ಒಂದು ಸಂಘ ನಮ್ಮ ಉದ್ದೇಶ ಇರುವಂಥದ್ದು. ಯುವಕರನ್ನ ಒಗ್ಗೂಡಿಸುವಂಥದ್ದು, ಯುವಕರಿಗೆ ಸಾಮರಸ್ಯವನ್ನು ಉಂಟು ಮಾಡುವಂಥದ್ದು ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. ಈ ಸಂಘದಲ್ಲಿ ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನವರೆಗೂ ಯುವಕರು ಸಂಘದ ಸದಸ್ಯರಾಗಬಹುದು? ಇದರಲ್ಲಿ ಮುಖ್ಯವಾಗಿ ಕನಿಷ್ಠ ಏಜ್ ಬಂದ್ಬಿಟ್ಟು 16 ವಯಸ್ಸಿನಿಂದ ಗರಿಷ್ಠ ವಯಸ್ಸು 35 ವರ್ಷದ ಒಳಗಿನ ಯುವಕ ಯುವತಿಯರಿಗೆ ಈ ಸಂಘದ ಸದಸ್ಯರಾಗಲು ಅವಕಾಶ ಇರ್ತದೆ. ಸರ್, ಈ ಸಂಘಕ್ಕೆ ಒಂದು ವರ್ಷಕ್ಕೆ 10 ಲಕ್ಷ ಅನುದಾನ ನೀಡ್ತಾರೆ ಅಂತ ಹೇಳ್ತಾರೆ. 10 ಲಕ್ಷ ಯಾವ ರೀತಿ ಬಳಕೆ ಮಾಡಬಹುದು ಅವರು? ಮೊಟ್ಟ ಮೊದಲಿಗೆ ಈ ಸಂಘಕ್ಕೆ ಸದಸ್ಯರಾಗಬೇಕು. ಆ ಏಜ್ ಕ್ಯಾಟಗರಿ ಒಳಗಡೆ ಇರುವಂಥವರು ಯಾವ ರೀತಿ ಸದಸ್ಯರಾಗಬೇಕು? ಆನ್ಲೈನ್ ನಮ್ಮ ಪೋರ್ಟಲ್ ಇದೆ. ಆ ಪೋರ್ಟಲನ್ನು ಲಿಂಕ್ ಬಳಕೆ ಮಾಡಿಕೊಂಡು ಎಂಟ್ರಿ ಆಗಬೇಕು. ಇಲ್ಲ ತಮ್ಮ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆ ವ್ಯಾಪ್ತಿಯ ಅಧಿಕಾರಿಗಳಿಗೆ ತಾವು ಸಂಪರ್ಕಿಸೋದ್ರ ಮೂಲಕ ಈ ಒಂದು ಲಿಂಕನ್ನು ಪಡೆದುಕೊಳ್ಳುವ ಮೂಲಕ ಆ ಒಂದು ವೆಬ್ಸೈಟ್ ಪೋರ್ಟಲಲ್ಲಿ ಸದಸ್ಯರಾಗಬಹುದು. ಇದರಲ್ಲಿ ನೋಂದಣಿ ಆಗುವಾಗ ಮುಖ್ಯವಾಗಿ ಅವರ ಆಧಾರ್ ಕಾರ್ಡ್ ಕಡ್ಡಾಯ ಮತ್ತು ನೋಂದಣಿ ಆಗುವಾಗ ಅವರ ಆಯ್ಕೆ ಆ ಒಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಥವಾ ವಾರ್ಡ್ನ ಆಯ್ಕೆ ಮಾಡಿಕೊಳ್ಳುವುದು ಕಡ್ಡಾಯ. ಯಾವ ಗ್ರಾಮದಲ್ಲಿ ಅವರು ಇರ್ತಾರೆ, ಯಾವ ವಾರ್ಡ್ನಲ್ಲಿ ಇರ್ತಾರೆ, ಅಲ್ಲಿಯ ರಹವಾಸಿಗಳಾಗಿರ್ತಾರೆ, ಅಲ್ಲಿಯ ಒಂದು ಸಂಘದ ಸದಸ್ಯರಾಗೋದೇ ಕಡ್ಡಾಯ. ಅಂದ್ರೆ ಅರ್ಥಾತ್ ನಾನು ಇಲ್ಲಿ ಓದ್ತಾ ಇದ್ದೀನಿ, ನಾನು ಇಲ್ಲಿದ ಸದಸ್ಯತ್ವ ತಗೊಳ್ತೀನಿ ಅಂತಂದ್ರೆ ಇಲ್ಲ, ನಾನು ಮೂಲತಃ ಎಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಆ ಒಂದು ಊರಿನ ಸದಸ್ಯತ್ವ ತಗೊಳ್ಳೋದಕ್ಕೆ ಅವಕಾಶ ಇರ್ತದೆ. ಈ ರೀತಿ ಸದಸ್ಯತ್ವ ತೆಗೆದುಕೊಂಡಂತಹ 100 ಜನರ ನೋಂದಣಿಯಾದ ನಂತರ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ ಒಬ್ಬ ಅಧ್ಯಕ್ಷರನ್ನ, ಆ ಸಂಘದಿಂದ ನೋಂದಣಿ ಮಾಡಿರುವಂತಹ ಒಬ್ಬ ಅಧ್ಯಕ್ಷರನ್ನ ನಾವು ಆಯ್ಕೆ ಮಾಡ್ತೀವಿ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸರ್? ಅಂದ್ರೆ ತಾವೇ ಇಲಾಖೆಯಿಂದ ಆಯ್ಕೆ ಮಾಡ್ತೀರಾ ಅಥವಾ ಅಲ್ಲಿ ಸದಸ್ಯರೆಲ್ಲ ಸೇರಿ ಆಯ್ಕೆ ಮಾಡಬೇಕಾಗ? ಒಬ್ರು ಅಧ್ಯಕ್ಷರನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ನಾವು ಆ ಸಂಘದ ವತಿಯಿಂದ ಯಾವ ವ್ಯಕ್ತಿಯನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಸೂಕ್ತ ಅನ್ನುವಂತಹ ವ್ಯಕ್ತಿಯನ್ನ ನಾವು ನೇಮಕ ಮಾಡ್ತೀವಿ. ತದನಂತರ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಬ್ಬ ಸರ್ಕಾರಿ ನೌಕರನ್ನ ನಾವು ಮಾರ್ಗದರ್ಶಿ ಅಂತ ನೇಮಕ ಮಾಡ್ತೀವಿ.
ಸೊ ಈ ಮಾರ್ಗದರ್ಶಿಗಳು ಆ ಒಂದು ಸಂಘದ ಅಧ್ಯಕ್ಷರು ಸೇರಿ ಕಾರ್ಯಕಾರಿ ಸಮಿತಿಯನ್ನ ರಚನೆ ಮಾಡಬೇಕಾಗ್ತದೆ. ಕಾರ್ಯಕಾರಿ ಸಮಿತಿ ರಚನೆ ಆದ ನಂತರ ನಾವು DRCS ಅಂದ್ರೆ ಸಹಕಾರ ಸಂಘಗಳ ಉಪನಿಬಂಧಕರು ಅಲ್ಲಿ ಈ ಸಂಘವನ್ನ ರಚನೆ ಮಾಡೋದಕ್ಕಾಗಿ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಬೇಕಾಗ್ತದೆ. ಪ್ರಸ್ತಾವನೆ ನಂತರ ಸಂಘ ನೋಂದಣಿಯಾದ ನಂತರ ಬ್ಯಾಂಕ್ಗಳಲ್ಲಿ ಹೆಸರಿಗೆ ಬ್ಯಾಂಕ್ ಖಾತೆನ ತೆರೆಯುವಂಥದ್ದು. ತದನಂತರ ತಾವು ಮೊದಲು ಹೇಳಿದ ಹಾಗೆ ಸರ್ಕಾರದಿಂದ ಏನು ಅನುದಾನ ಬಿಡುಗಡೆ ಆಗ್ತದೆ ಅದು ನೇರವಾಗಿ ಆ ಒಂದು ನೋಂದಣಿಯಾದಂತಹ ಸಂಘ ಬ್ಯಾಂಕ್ ಜಂಟಿ ಖಾತೆಗೆ, ಅದರಲ್ಲಿ ಮುಖ್ಯವಾಗಿ ಅಧ್ಯಕ್ಷರು, ನಂತರ ಸೆಕ್ರೆಟರಿ ಅಂದ್ರೆ ಸರ್ಕಾರಿ ನೌಕರ. ಈ 10 ಲಕ್ಷ ರೂಗಳಲ್ಲಿ ಏನೇನ್ ಮಾಡಬೇಕು? ಪ್ರಥಮ ಪ್ರಶ್ನೆ, ನಾವು ಏನೇನ್ ಮಾಡಬಹುದು? ಸೊ ಫಸ್ಟ್ ಇದರಲ್ಲಿ ಕಾರ್ಯಕಾರಿ ವೆಚ್ಚ ಅಂತ ಡಿವೈಡ್ ಆಗಿದೆ. ಸೊ ಕಾರ್ಯಕಾರಿ ವೆಚ್ಚಕ್ಕೆ ಪ್ರತಿ ಸಂಘ ನಾವು ಸಂಪೂರ್ಣವಾಗಿ ರಚನೆ ಆದ ಮೇಲೆ ಜಿಲ್ಲಾಡಳಿತದಿಂದ ಆ ಸಂಘದ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋದಕ್ಕಾಗಿ ಒಂದು ಸರ್ಕಾರಿ ಕಟ್ಟಡವನ್ನ ನಾವು ಅದಕ್ಕೆ ನೀಡ್ತಾ ಇದ್ದೀವಿ. ಅದು ಶಾಲೆ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಥಳ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸರ್ಕಾರಿ ಕಟ್ಟಡ. ಸೊ ಈ 10 ಲಕ್ಷ ರೂಗಳ ಅನುದಾನದಲ್ಲಿ ಪ್ರಥಮತಃ 1.5 ಲಕ್ಷ ರೂಗಳ ಅನುದಾನವನ್ನ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಚೇರು, ಟೇಬಲ್ಲು, ಒಂದು ಸಣ್ಣ ಕಂಪ್ಯೂಟರು, ಒಂದು ಬ್ಯಾನರು, ಅವುಗಳನ್ನ ಅವರು ಆ ಹಣದಿಂದ ಪರ್ಚೇಸ್ ಮಾಡಬಹುದು. ತದನಂತರ ಕಾರ್ಯಕ್ರಮಗಳನ್ನ ಮಾಡುವುದಕ್ಕಾಗಿ ಏನು ಅವರಿಗೆ ಅನುದಾನದ ಅವಶ್ಯಕತೆ ಇರ್ತದೆ ಆ ಒಂದು ಉಳಿದಂತ ಅಮೌಂಟ್ ಅಲ್ಲಿ ಅವರನ್ನು ಬಳಸ್ಕೋಬಹುದು. ಅಂದ್ರೆ ಒಂದು ವರ್ಷಕ್ಕೆ 10 ಲಕ್ಷನ ಸರ್? ಹೌದು, ವರ್ಷಕ್ಕೆ 10 ಲಕ್ಷ. ಪ್ರತಿ ವರ್ಷಕ್ಕೂ ಪ್ರತಿ ಸಂಘಕ್ಕೂ 10 ಲಕ್ಷ. ಈಗ ಹೇಳಿದ್ರಿ 1.5 ಲಕ್ಷ ಅಲ್ಲಿ ಬರ್ತಕ್ಕಂಥ ಉಪಕರಣಗಳಿಗೆ ಖರ್ಚು ಮಾಡಬಹುದು. ಒಂದ್ ಸಾರಿ ಖರ್ಚು ಮಾಡಿದ ನಂತರ ಮುಂದಿನ ವರ್ಷ ಅದನ್ನ ಅವರು ಬಂಡವಾಳ ವೆಚ್ಚ ಅಂತ ಪರಿಗಣನೆ ಮಾಡಿ ಕಾರ್ಯಕ್ರಮಗಳಿಗೆ ಅದನ್ನ ಬಳಸ್ಕೋಬಹುದು. ಇದು ಯುವಕರಿಗೆ ಯಾವ ರೀತಿ ಸಹಾಯ ಆಗಲಿದೆ ಸರ್? ಒಂದು ಹಳ್ಳಿನಲ್ಲಿ ಹಲವಾರು ಯುವಕರ ತಂಡಗಳಿರ್ತವೆ, ಹಲವಾರು ಕಾರ್ಯಕ್ರಮಗಳನ್ನ ಹೊಂದಿರುವಂತಹ ತಂಡಗಳಿರ್ತವೆ. ಅವರೆಲ್ಲರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಲಿಮಿಟ್ ಆಗ್ತಾರೆ. ಮೂಲತಃ ನಾವು ಕಣ್ಣಿಗೆ ಕಾಣುವಂಥದ್ದು ಮೇನ್ ಆಗಿ ಗಣೇಶ ಹಬ್ಬದ ದಿನ. ಆ ಗಣೇಶ ಹಬ್ಬದ ದಿನ ಮಾತ್ರ ಅದೊಂದು ತಂಡ ಬರ್ತದೆ, ಕೆಲಸ ಮಾಡ್ತದೆ, ಹೋಗ್ಬಿಡ್ತಾರೆ. ಸೊ ಆ ನಂತರ ಹಳ್ಳಿಗಳಲ್ಲಿ ಬೇಕಾದಂತಹ ಸಮಸ್ಯೆಗಳಿಗೆ ಧ್ವನಿಯಾಗಿ ಯುವಕರು ಬಹಳ ಜನ ಇರೋದಿಲ್ಲ. ಹಳ್ಳಿಯಲ್ಲಿ ಬೇಕಾಗಿರುವಂತಹ ಬೇಡಿಕೆಗಳಿಗೆ, ಆಗಬೇಕಾಗಿರುವಂತಹ ಕಾರ್ಯಕ್ರಮಗಳಿಗೆ ಧ್ವನಿಯಾಗಿ ಯುವಕರು ಇರೋದಿಲ್ಲ. ಸೊ ಆ ಯುವಕರನ್ನ ಒಗ್ಗೂಡಿಸುವಂಥದ್ದು ಈ ಮಿಷನ್ನ ಮುಖ್ಯ ಉದ್ದೇಶ. ಇಲ್ಲಿ ಯುವಕರಿಗೆ ಎಲ್ಲ ಸಹಕಾರವನ್ನ ನಮ್ಮ ಇಲಾಖೆಗಳಿಂದ ಕೊಡ್ತಾ ಇದ್ದೀವಿ. ಅವರಿಗೆ ಅನುದಾನ ಕೊಡ್ತಾ ಇದ್ದೀವಿ, ಅವರಿಗೆ ಸ್ಥಳ ಕೊಡ್ತಾ ಇದ್ದೀವಿ, ಅವರಿಗೆ ಈ ಎಲ್ಲಾ ಸಮಸ್ಯೆಗಳಿಗೆ ಯಾವಾಗಲೂ ಸಹಕಾರಿಯಾಗುವಂತ ಒಬ್ಬ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಇನ್ನು ಯುವಕರು ಒಗ್ಗೂಡುದೊಂದೇ ಬಾಕಿ. ಈ ಯುವಕರು ಒಗ್ಗೂಡಿದ್ರು ಅಂತಂದ್ರೆ ಆ ಒಂದು ಸರ್ಕಾರದ ಸಂಪೂರ್ಣ ಸವಲತ್ತುಗಳನ್ನ ಬೆಳೆಸಿಕೊಂಡು ತಮ್ಮ ಹಳ್ಳಿಯಲ್ಲಿ ಬೇಕಾಗಿರುವಂತಹ ಕೆಲಸಗಳನ್ನ, ತಮ್ಮ ಹಳ್ಳಿಯಲ್ಲಿ ಅವಶ್ಯಕತೆ ಇರುವಂತಹ ಒಂದು ಸಮಾಜಮುಖಿ ಕೆಲಸಗಳನ್ನ ಅವರು ಅದನ್ನ ಮಾಡಬಹುದು. ಅಂದ್ರೆ ಇದು ಈ ಕಾರ್ಯಕ್ರಮ ಯುವಕರನ್ನ ಕ್ರಿಯಾಶೀಲ ಯುವಕರನ್ನಾಗಿ ಮತ್ತು ಜವಾಬ್ದಾರಿ ಸಮಾಜದ ಮುಂಚೂಣಿ ನಾಯಕರನ್ನಾಗಿ ಬೆಳೆಸುವಂತ ಒಂದು ಡೆಫಿನೆಟ್ಲಿ ಯುವಕರಲ್ಲಿ ನಾಯಕತ್ವ ಗುಣಗಳನ್ನ ಬೆಳೆಸಬೇಕು. ನಮ್ಮ ಊರಿನಲ್ಲಿ ಬೇಡಿಕೆ ಇರುವಂತಹ ಕೆಲಸಗಳು, ನಮ್ಮ ಊರಿನಲ್ಲಿ ಆಗಬೇಕಾದಂತಹ ಕಾಮಗಾರಿಗಳು, ಅಥವಾ ನಮ್ಮ ಊರಿನಲ್ಲಿ ಸಮುದಾಯದ ಅಭಿವೃದ್ಧಿಗೆ ನಾವು ಮಾಡಬೇಕಾಗಿರುವಂತಹ ಕೊಡುಗೆಗಳನ್ನ, ಆ ಜವಾಬ್ದಾರಿಗಳನ್ನ ಯುವಕರಲ್ಲಿ ನಾವು ಜಾಗೃತಗೊಳಿಸುವುದೇ ಈ ಭಾರತ್ ಜೋಡೋ ಯುವ ಮಿಷನ್ ಮುಖ್ಯ ಉದ್ದೇಶ. ವೇಳೆ ಇದು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ರೆ, ಹಣ ಏನಾದರೂ ದುರುಪಯೋಗ ಆದ್ರೆ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ? ಈಗ ಮೊದಲಿಗೆ ಸರ್ಕಾರದಿಂದ ಒಬ್ಬ ಮಾರ್ಗದರ್ಶಿಯನ್ನ ನಾವು ನೇಮಕ ಮಾಡ್ತಾ ಇದ್ದೀವಿ. ಅವರ ಪ್ರಥಮ ಕೆಲಸನೇ ಆ ಅನುದಾನವನ್ನ ನಿಯಮಗಳ ಅನುಸಾರ, ಏನು KTPP ನಿಯಮಗಳಿದಾವೆ ಆ ನಿಯಮಗಳ ಅನುಸಾರ ಅದನ್ನ ಕಡ್ಡಾಯವಾಗಿ ಬಳಸ್ತಕ್ಕದ್ದು. ನಂತರ ಪ್ರತಿ ಅನುದಾನವೂ ಕೂಡ ಕಡ್ಡಾಯವಾಗಿ ನಮ್ಮ ಏನು ಕಾರ್ಯಕಾರಿ ಸಮಿತಿ ಇರ್ತದೆ ಆ ಸಮಿತಿನಲ್ಲಿ ಅದನ್ನ ಅಪ್ರೂವ್ ಮಾಡಿಕೊಂಡೇ ಅದನ್ನ ಬಳಸ್ತಕ್ಕದ್ದು. 2, ಮತ್ತೆ ಪ್ರತಿ ವರ್ಷವೂ ಕೂಡ ಈ ಸಂಘದ ಆಡಿಟ್ ಆಗ್ತದೆ. ಆ ಆಡಿಟ್ ವರದಿಯನ್ನ ಕಡ್ಡಾಯವಾಗಿ ಅವರು ನಮಗೆ ಸಲ್ಲಿಸಬೇಕು. 3, ನೆಕ್ಸ್ಟ್ ಈ ರೀತಿ ಏನಾದ್ರೂ ದುರ್ಬಳಕೆ ಆಗ್ತಾ ಇದೆ ಅಂತ ನಮಗೇನಾದ್ರೂ ಮಾಹಿತಿ ಬಂದರೆ ಜಿಲ್ಲಾಧಿಕಾರಿಗಳು ಆ ಒಂದು ಸಂಘದ ಕುರಿತಾಗಿ ಸಂಪೂರ್ಣವಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇರ್ತದೆ. ಸೊ ಜಿಲ್ಲಾಧಿಕಾರಿಗಳ ಮುಖಾಂತರ ಯಾವ ಹಂತದ ಆ ಒಂದು ಸಮಸ್ಯೆ ಇದೆ ಅನ್ನೋದನ್ನು ನೋಡಿಕೊಂಡು ಅವರ ನಿರ್ದೇಶನದ ಮೇರೆಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಅಲ್ಲಿ ಕ್ರಮವನ್ನು ಕೈಗೊಳ್ತದೆ. ಕೊನೆಯದಾಗಿ ಸರ್, ಭಾರತ್ ಜೋಡೋ ಬಗ್ಗೆ ಮತ್ತು ಯುವ ಸಬಲೀಕರಣ ನಿಮ್ಮ ಏನು ಕ್ರೀಡಾ ಇಲಾಖೆ ಬಗ್ಗೆ ಯುವಕರಿಗೆ ಏನು ಸಂದೇಶ? ಭಾರತ್ ಜೋಡೋ ಯುವ ಸಂಘ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿರುವಂತದ್ದು, ಯುವಕರಿಗೆ ವರದಾನ ಆಗಿರುವಂತದ್ದು. ಈ ಸಂಘಕ್ಕೆ ನಮಗೆ 100 ಜನ ಲಿಮಿಟ್ ಇದೆ ಅಷ್ಟೇ. ಬಟ್ ಮ್ಯಾಕ್ಸಿಮಮ್ ಎಷ್ಟು ಜನ ಕೂಡ ಬೇಕಾದ್ರೆ ಆಗ್ಬಹುದು.
ಅದರಿಂದ ನಮ್ಮ ಅಂದ್ರೆ ಕನಿಷ್ಠ 100 ಜನ ಇರಬೇಕು, ಕನಿಷ್ಠ 100 ಜನ ಗರಿಷ್ಠ ಹೆಚ್ಚಾದ್ರೂ ಗರಿಷ್ಠ ಎಷ್ಟು ಬೇಕಾದಷ್ಟು ಇದ್ರೂ ತೊಂದರೆ ಇಲ್ಲ. ಸೊ ಈ ಒಂದು ವೇದಿಕೆ ಮುಖಾಂತರ, ನಿಮ್ಮ ಒಂದು ಚಾನೆಲ್ ಮುಖಾಂತರ ನಾನು ನಮ್ಮ ಕೊಪ್ಪಳ ಜಿಲ್ಲೆಯ ಯುವಕ ಯುವತಿಯರಿಗೆ ಕೇಳ್ಕೊಂತೀನಿ, ಹೆಚ್ಚಿನ ಯುವಕ ಯುವತಿಯರು ಈ ಒಂದು ಸಂಘದ ಸದಸ್ಯರಾಗಿ, ಈ ಒಂದು ಸಂಘದ ಸದಸ್ಯರಾದ ಮೇಲೆ ನಿಮಗೆ ಜವಾಬ್ದಾರಿ ಬರ್ತದೆ. ನೀವು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಲು ನಿಮಗೆ ಅವಕಾಶಗಳು ಸಿಗ್ತವೆ. ಎಷ್ಟೋ ಯುವಕರು ಆರ್ಥಿಕ ಒಂದು ಯೋಚನೆಯಿಂದಾಗಿನೇ ಅವರು ಹಿಂಜರಿದಿರ್ತಾರೆ. ನಾನು ಒಂದು ಕೆಲಸ ಮಾಡ್ಬೋದು, 2 ಕೆಲಸ ಮಾಡ್ಬೋದು, ಮತ್ತೆ ಕೆಲಸ ಮಾಡೋದಕ್ಕಾಗಿ ದುಡ್ಡು ಯಾರು ಕೊಡ್ತಾರೆ ಅನ್ನೋ ಒಂದು ಸಮಸ್ಯೆಯಿಂದಾಗಿನೇ ಎಷ್ಟೋ ಯುವಕರು ಹಿನ್ನಡೆಯನ್ನ ಅನುಭವಿಸಿರ್ತಾರೆ. ಸೊ ಇಲ್ಲಿ ಸರ್ಕಾರನೇ ನಿಮಗೆ ನಿಮ್ಮ ಸಮಾಜಮುಖಿ ಕಾರ್ಯಕ್ರಮಗಳಿಗಾಗಿ, ನಿಮ್ಮ ಸಮುದಾಯದ ಅಭಿವೃದ್ಧಿಗಾಗಿ, ನಿಮ್ಮ ವಾರ್ಡ್ನ, ನಿಮ್ಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಕೆಲಸ ಕೈಗೊಳ್ಳೋದಕ್ಕಾಗಿ ದುಡ್ಡು ಕೊಡ್ತಾ ಇದೆ, ಅನುದಾನ ನೀಡ್ತಾ ಇದೆ. ಸೊ ಹೆಚ್ಚಿನ ಯುವಕರು ಇದರ ಒಂದು ಭಾಗ ಆಗಬೇಕು ಅಂತ ಹೇಳಿ ಸರ್ಕಾರದ ಆಶಯ, ನಮ್ಮ ಎಲ್ಲ ಅಧಿಕಾರಿಗಳ ಆಶಯ. ಆದ್ದರಿಂದ ಹೆಚ್ಚಿನ ಜನರು, ಹೆಚ್ಚಿನ ಯುವಕ ಯುವತಿಯರು ಈ ಒಂದು ಭಾರತ್ ಜೋಡೋ ಯುವ ಮಿಷನ್ನ ಸದಸ್ಯರಾಗಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಂತೀನಿ. ಇದುವರೆಗೂ ಭಾರತ್ ಜೋಡೋ ಯುವ ಮಿಷನ್ ಬಗ್ಗೆ ನಮ್ಮ ಕೊಪ್ಪಳದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ವಿಠಲ್ ಜಾವಗೌಡ ಸರ್ ಅವರು ವಿವರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಜನಪರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.